ಅದು ಕರ್ಕೊಂಡೋಗಿ ಹೆಣ್ಮಕ್ಳಿಗೂ 12 ಗಂಟೆಗೆ ಯಾವ್ದು ಸರ್ ಇರತ್ ಸಂಘ? ಅದು ಯಾವ ತರ ರೂಲ್ಸ್ ಯಾವ ಸರ್? ಊರ್ ಕರ್ಕೊಂಡು ಹೋಗಿದ್ರು? ಇದು ಸರ್ ಗಂಗನರ್ಸಿ ಅಂತ ಊರ್ ಸರ್. ಯಾವ ಡಿಸ್ಟಿಕ್ ಅಲ್ಲಿ ಬರುತ್ತೆ ಅದು? ಅದು ದಾವಣಗೆರೆ ಡಿಸ್ಟ್ರಿಕ್ಟ್ ಸರ್. ಏನ ಕೇಳಿದ್ರ ಅದೆಲ್ಲ ಕೊಡಂಗಿಲ್ಲ, ಅವ್ರು ನಮಗೂ ಕೊಡಲ್ಲ, ಸುಮ್ ಕಟ್ಕೊಂಡ್ ಹೋಗ್ರಿ, ಇದೆಲ್ಲ ಕೇಳಂಗಿಲ್ಲ, ಗುಂಪಿನ ಸಂಘ ಇದೆಲ್ಲ, ಹಂಗೆಲ್ಲ ನೀವ್ ಕೇಳ್ಬಾರ್ದು, ಸುಮ್ ಕಟ್ಕೊಂಡ್ ಹೋಗ್ರಿ ಅಂತ ಅಂತಿದಾರ ಸರ್. ಗುಂಪಿನ ಸಂಘ ಆದ್ರೆ ಕೇಳೋ ಹಾಗಿಲ್ವಾ? ನಾವು ದುಡ್ಡು ಕಟ್ತೀವಿ ತಾನೆ. ಅದೇ ಸರ್, ನಾನ್ ಅದನ್ನೇ ಕೇಳ್ತಾನೆ, ಯಾರ ಅಪ್ಪನ್ ದುಡ್ಡಂದು ನೀವು ಅದ್ರಾಗಿನ್ ದುಡ್ಡು ತೆಗಿತೀರಿ, ತೆಗದ್ ಇನ್ನೊಬ್ರಿಗೆ ದುಡ್ಡು ಹಾಕ್ತಿರಿ, ಯಾರನ್ನ ಕೇಳಿ ನೀವ್ ಮಾಡಿದ್ರಿ ಅಂತ ಕೇಳಿದ್ಕೆ ನಿಮ್ನಿಗೆ ಒಬ್ಬಳಿಗೆಲ್ಲ ರೂಲ್ಸ್ ಬಂದದ, ಎಲ್ಲಾರ್ಗೂ ಬಂದತಿ ಅಂತಂದ್. ಎಲ್ಲಾರು ಎಷ್ಟಿ ತಿಂತಾರ, ನಾನ್ ತಿನ್ನಕ್ ರೆಡಿ ಇಲ್ಲ. ಕೇಳೋರ್ ಯಾರ್ ಸರ್ ಹೇಳ್ರಿ ನೋಡೋಣ. ಈಗ ನಾನ್ ನಿಲ್ಸಿರಕ್ ಸರ್ ನನ್ನಿಂದ ಮುಂದಿನ ವಾರ ಇನ್ನಿಬ್ರು ನಾನ್ ಕಟ್ಟಲ್ಲ ಅಂತಿದಾರ ಸರ್. ನಾನ್ ಅದನ್ನೇ ಕೇಳ್ತಿದ್ದೇನೆ ಸರ್. ಸರಿ ಆಯ್ತು, ಇವಾಗ ನಮಗೆ ಪಾಸ್ಬುಕ್ ಕೊಡ್ರಿ, RBI ಗೈಡ್ ಲೈನ್ ಕೊಡ್ರಿ, PRK ದುಡ್ಡು ಎಲ್ಲೋಯ್ತು ಅದನ್ನ ಕೊಡ್ರಿ, ಲಾಭಾಂಶ ನಮಗೆ ಒಂದ್ಸಲನೂ ಬಂದಿಲ್ಲ ಸರ್. ತಗೊಂಡಿದ್ರಿ? ನಂದು 1 ಲಕ್ಷ ಸರ್, ನಮ್ ತಾಯಿಯವ್ರು 1 ಲಕ್ಷ. ಆಲ್ರೆಡಿ ನಾ ಅಲ್ಲೇ ಒಂದ್ ಅರ್ಧ ಆಗೇತ್ ಸರ್, ನಂದೊಂದ್ 30 ಆಗೇತ್ ಸರ್, ನಮ್ ತಾಯಿದ್ 50 ಆಗೇತ್ ಸರ್. ಈಗ ನಮ್ ತಾಯಿದ್ 2 ವರ್ಷ ಆಗಕ್ ಬಂದದ್ ಸರ್, ಇನ್ನು 50 ಕೂಡ ತೀರಿಲ್ಲ, ಹಂಗ ಆಗೇತ್ ಸರ್. ಅದು ನಮಗೆ ಮುಟ್ಟಕ್ಕೂ ಕೊಡಲ್ಲ. ಹೌದ್ ಸರ್, ನಾವ್ ಇನ್ನು ಜಾಸ್ತಿನೇ ಕಟ್ಟಿವಿ ಸರ್ ಅವ್ರು ಹೇಳೋಕಿನ. ಆಯ್ತಮ್ಮ, ನೀವು ಲೆಕ್ಕ ಕೊಡೋವರೆಗೂ ಕಟ್ಬೇಡಿ. ಅವ್ರೇನೋ ಸ್ಟೇಷನ್ಗೆ ಹೋಗ್ತೀನಿ ಅಂತಂದ್ರೆ ಬರ್ಲಿ, ಸ್ಟೇಷನ್ಗೆ ಬರ್ಲಿ, ಅಲ್ಲಿಗೆ ಲೆಕ್ಕ ತಗೊಂಡ್ ಬರ್ಲಿ. ರೈಟ್ ಚಾನಲ್. ಹೌದು, ಹೇಳಿ ಮೇಡಮ್. ದಾವಣಗೆರೆ ಡಿಸ್ಟ್ರಿಕ್ಟ್ ಹರಿಹರ ತಾಲೂಕಿಂದ ಸರ್ ನಾವ್ ಮಾತಾಡ್ತಾ ಇರೋದು. ಹೇಳಿ ಮೇಡಮ್. ಅದೇ ಸರ್, ಧರ್ಮಸ್ಥಳ ಸಂಘದಿಂದ ನಮ್ಗೆ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ನಮ್ಗೆ ಏನಾಗ್ತಿದೆ ಮೇಡಮ್? ಅಂದ್ರೆ ಅವರು ಸುಮ್ನೆ ಸರ್, ಅವ್ರು ತಿಳ್ದಂಗೆ ಅವ್ರೇ ಯಾರಿಗ್ ಬೇಕೋ ಅವ್ರಿಗ್ ದುಡ್ಡು ಹಾಕಿ ನಾವ್ ಕಟ್ಟೋದ್ರಿಂದ ತೆಗೆದು ಇನ್ನೊಬ್ರಿಗೆ ಹಾಕೋದು, ನಮ್ ಕೂಡ ಮತ್ತೆ ಕಟ್ಸ್ಕೊಳೋದು, ಆ ತರ ಬಾಳ ಮಾಡ್ತಾ ಇದಾರೆ ಸರ್. ಆಮೇಲೆ ಮತ್ತೆ 12 ಗಂಟೆಗೆಲ್ಲ ರಾತ್ರಿ ಕರ್ಕೊಂಡೋಗಿ ನಮ್ ಕೈಯಿಂದ ಹೆಬ್ಬೆಟ್ಟು ತಮ್ಮು ಅದನ್ನೆಲ್ಲ ಕೊಡಿಸ್ತಾರೆ ಸರ್. ಯಾಕೆ ಕರ್ಕೊಂಡು ಹೋದ್ರು? ಅದು ಒಂದ್ಸಲ ಸರ್, ಇಲ್ಲೆಲ್ಲೂ ಆಗ್ಲಿಲ್ಲ ಅಂತಂದು 11:30 ಕರ್ಕೊಂಡೋಗಿ 1 ಗಂಟೆಗೆ ಬಂದಿವಿ ಸರ್. ಇಲ್ಲಿ ಯಾವ್ದೋ ಒಂದ್ ಹಳ್ಳಿ ಐತಿ ಸರ್, ಗಂಗನರ್ಸಿ ಅಂತ ಸರ್. ಅಲ್ಲಿ ಕರ್ಕೊಂಡ್ ಹೋಗ್ಬಿಟ್ಟು ರಾತ್ರಿ 2 ಆಟ ಮಾಡ್ಕೊಂಡೋಗಿ, ಬರೀ ಹೆಂಗ್ಸ್ರೇ ಸರ್ ನಾವು. ಅವು ಕರ್ಕೊಂಡ್ ಹೋಗ್ಬಿಟ್ಟು ನಮ್ಮಿಂದ ತಂಪ್ ಕೊಡ್ಸಿ ಅವ್ರು ಲೋನ್ ಮಾಡ್ಸ್ಕೊಂಡ್ರ ಸರ್. ಲೀಡ್ರು ಅನಿರುಪಮ್ಮ ಅಂತ ಇದಾರ್ ಸರ್ ಅವ್ರು. ನಾವೀಗ ಸ್ಟಾಪ್ ಮಾಡಿದೀವಿ ಸರ್, ನಮ್ ಬಗ್ಗೆ ಬಹಳ ಅಪಪ್ರಚಾರ ಮಾಡ್ತಾ ಇದಾರೆ ಸರ್. ನೀವು ದುಡ್ಡು ಕಟ್ಟ ಸ್ಟಾಪ್ ಮಾಡಿದೀರಾ? ಮಾಡಿದೀವಿ ಸರ್ ನಾವು. ಅದೇ ಸರ್, ನಮಗೆ ಅದ ಯೂಟ್ಯೂಬಾಗೆಲ್ಲ ನೋಡ್ತಾ ಇದೀವಿ ನಾವು, ಎಲ್ಲಾ ತಿಳ್ಕೊಂಡ್ವಿ ಸರ್, ಇದರಿಂದ ಬಹಳ ಮೋಸ ಆಗ್ತೈತಂತ ಅವ್ರಿಗೆಲ್ಲಾ ಹೇಳಿದ್ರುನು ಎಲ್ಲೋ ಯಾವ್ದೋ ದೇಶದಾಗ ಆಗಿದ್, ನೀವು ಇಲ್ಲೆಲ್ಲ ಹೇಳ್ಬೇಡ್ರಿ ಅಂತಾರ ಸರ್ ಅವ್ರು. ಆದ್ರೆ ನಿಮ್ಗೇನು ಲೆಕ್ಕ ಕೊಟ್ಟಿಲ್ವಾ? ಇಲ್ಲ ಸರ್, ಏನ ಕೇಳಿದ್ರ ಅದೆಲ್ಲ ಕೊಡಂಗಿಲ್ಲ, ಅವ್ರು ನಮಗೂ ಕೊಡಲ್ಲ, ಸುಮ್ ಕಟ್ಕೊಂಡ್ ಹೋಗ್ರಿ, ಇದೆಲ್ಲ ಕೇಳಂಗಿಲ್ಲ, ಗುಂಪಿನ ಸಂಘ ಇದೆಲ್ಲ, ಹಂಗೆಲ್ಲ ನೀವ್ ಕೇಳ್ಬಾರ್ದು, ಸುಮ್ ಕಟ್ಕೊಂಡ್ ಹೋಗ್ರಿ ಅಂತ ಅಂತಿದಾರ ಸರ್. ಗುಂಪಿನ ಸಂಘ ಆದ್ರೆ ಕೇಳೋ ಹಾಗಿಲ್ವಾ? ನಾವು ದುಡ್ಡು ಕಟ್ತೀವಿ ತಾನೆ. ಅದೇ ಸರ್, ನಾನ್ ಅದನ್ನೇ ಕೇಳ್ತಾನೆ, ಯಾರ ಅಪ್ಪನ್ ದುಡ್ಡಂದು ನೀವು ಅದ್ರಾಗಿನ್ ದುಡ್ಡು ತೆಗಿತೀರಿ, ತೆಗದ್ ಇನ್ನೊಬ್ರಿಗೆ ದುಡ್ಡು ಹಾಕ್ತಿರಿ, ಯಾರನ್ನ ಕೇಳಿ ನೀವ್ ಮಾಡಿದ್ರಿ ಅಂತ ಕೇಳಿದ್ಕೆ ನಿಮ್ನಿಗೆ ಒಬ್ಬಳಿಗೆಲ್ಲ ರೂಲ್ಸ್ ಬಂದದ, ಎಲ್ಲಾರ್ಗೂ ಬಂದತಿ ಅಂತಂದ್. ಎಲ್ಲಾರು ಎಷ್ಟಿ ತಿಂತಾರ, ನಾನ್ ತಿನ್ನಕ್ ರೆಡಿ ಇಲ್ಲ, ನನಗೆ ಕೇಳ್ತಾ ಇದಾರೆ, ನಾನು ಹೇಳ್ರಿ ಅಂತಂದ್ರ, ನೀನ್ ಒಬ್ಬಳ ಅವಾಗಿಲ್ಲದ್ ಇವಾಗ ಯಾಕೈತಿ ಅಂದ್ರ, ಅವಾಗೆಲ್ಲ ತಿಂದಿಯಲ್ಲ ಅಂತ ಅಂದ್ರ ಸರ್. ಅವಾಗ ತಿಂದಿನಿ, ಗೊತ್ತಿಲ್ದೇನೆ ತಿಂದಿನಿ, ಈಗ ಗೊತ್ತಿದ್ದನು ನನ್ ಕೈಲಿ ತಿನ್ನಕ್ ಆಗಲ್ಲ ಅಂತ ಹೇಳಿದ್ವಿ ಸರ್. ಅದೇ ಸರ್, ನೆಕ್ಸ್ಟ್ ಇಲ್ಲ ನೀನ್ ಕಟ್ಲೇಬೇಕಂದ್ ಬಾಳ ಇದ್ ಮಾಡಕತ್ತಾರ ಸರ್. ಅದಕ್ಕೆ ನಾನು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡೋಣ ಅಂತ ಕೊಡಿಮ್ಮ, ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಡಿ. ಸರ್ ಖಂಡಿತ ಅಮ್ಮ, ನಿಮ್ಗೆ ತೊಂದರೆ ಆಗಿದ್ರೆ ನೀವು ಸ್ಟೇಷನ್ಗೆ ಹೋಗ್ಬೇಕು. ಅದೇ ಸರ್, ಅವ್ರು ಅಲ್ಲಿಗೆ ಬರ್ಲಿ, ನಿಮ್ದು ಏನಿದೆ ಎಲ್ಲ ದಾಖಲೆಗಳು ತಗೊಂಡು ಅಲ್ಲಿಗೆ ಬರ್ಲಿ ಅವರು. ಅದೇ ಸರ್. ನಮ್ ತಾಯಿಯವ್ರ ಸರ್, ನಂದು ನನ್ ತಾಯಿದ ಐತಿ ಸರ್. ನಮ್ ಅಮ್ಮಗೆ ಕಾಲು ಹುಷಾರಿಲ್ಲ ಸರ್, ನಡೆಯೋದ್ ಆಗಲ್ಲ. ನಾನು ಇದಕ್ಕ ಸಂಘದ ಇದಕ್ಕ ನಾನ್ ಬರಲ್ಲ, ಅಲ್ಲಿ ಕಲೆಕ್ಷನ್ ಪಾಯಿಂಟಿಗೆ ಬರಲ್ಲ, ನಾನ್ ಹೋಗಲ್ಲ, ನನ್ ಹುಷಾರಿಲ್ಲ ಅಂದ್ರ, ನಿಂದವೇನ್ ಕಾಲೇನ್ ಕಟ್ಟಾಗ್ಯವ, ಎಲ್ಲಾರದು ಹೆಂಗ್ ರೂಲ್ಸ ನೀನು ಹೋಗ್ಬೇಕಮ್ಮ ಅಂತ ನಮ್ಮ ಅಮ್ಮಗ ಹುಷಾರಿಲ್ಲದ್ರುನು ಒತ್ತಾಯ ಪೂರ್ವಕವಾಗಿ ಕರ್ಕೊಂಡ್ ಹೋಗ್ತಾರ ಸರ್. ನಿಮ್ಮಮ್ಮ ಏನಾಗ್ಬೇಕಲ್ಲಿ? ಅದೇ ಸರ್, ಅವ್ರ ಸಂಘದ ಸದಸ್ಯರು. ಈ ತರ ಹಿಂಸೆ ಮಾಡ್ತಾರ ಸರ್. ನಮ್ಮ ತಾಯಿ ಅಂತಾರ, ಮಾನ ಮರ್ದಿ ಪ್ರಶ್ನೆ ನಾವ ಕಟ್ಕೊಂಡ್ ಹೋಗು, ನಿಲ್ಸ್ಬೇಡ, ಹಂಗ ಹಿಂಗ, ಇಲ್ಲಿ ಬಾಳ ಮನ್ಸಿಗೆ ನೋವಾಗ ತರ ಮಾಡ್ತಾರ
ಅಂತಂದ್ ನಮ್ಮಮ್ಮ ಇಷ್ಟತನ ಬಾಳ ಇದ್ ಮಾಡಿದ್ರಿ ಸರ್. ಹಂಗೆಲ್ಲಾ ಅನ್ಕೊಂಡ ಕುತ್ಕೊಂಡ್ರ ಇದನ್ನ ಕೇಳೋರ್ ಯಾರ್ ಸರ್ ಹೇಳ್ರಿ ನೋಡೋಣ. ಈಗ ನಾನ್ ನಿಲ್ಸಿರಕ್ ಸರ್ ನನ್ನಿಂದ ಮುಂದಿನ ವಾರ ಇನ್ನಿಬ್ರು ನಾನ್ ಕಟ್ಟಲ್ಲ ಅಂತಿದಾರ್ ಸರ್. ಇದು ರೈಟ್ ಅಲ್ಲ ಸರ್ ನಾವು ಮಾಡಿರೋದು. ಅಲ್ಲಮ್ಮ, ನಿಮ್ ದುಡ್ಡಿಗೆ ನೀವ್ ಲೆಕ್ಕ ಕೇಳೋದು ಸರಿ ಇದೆಮ್ಮ. ಆದ್ರೆ ನಿಮ್ ದುಡ್ಡಿಗೆ ಲೆಕ್ಕ ಕೊಡದಿರೋದು ಅದು ಅವ್ರ ತಪ್ಪು. ಸಾಲ ಕೊಡೋದು ಅವ್ರ ತಪ್ಪಲ್ಲ, ಕರೆಕ್ಟ್. ನಿಮ್ಗೆ ಬೇಕಾಗಿತ್ತು ಹಣ ಕೊಟ್ಟಿದ್ರೆ, ನಿಮ್ ಸಾಲ ಕೊಟ್ಟಿದ್ರೆ ನೀವು ಬಡ್ಡಿ ಸಮೇತ ಅವ್ರು ವಾಪಸ್ ಕೊಡ್ಬೇಕು, ಫೈನ್ ಆಯ್ತು. ಆದ್ರೆ ನಿಮ್ ದುಡ್ಡಿಗೆ ಅವ್ರು ಲೆಕ್ಕ ಕೊಡ್ಬೇಕಲ್ಲಮ್ಮ. ನಾನ್ ಅದನ್ನೇ ಕೇಳ್ತಿದ್ದೇನೆ ಸರ್. ಸರಿ ಆಯ್ತು, ಇವಾಗ ನಮಗೆ ಪಾಸ್ಬುಕ್ ಕೊಡ್ರಿ, RBI ಗೈಡ್ ಲೈನ್ ಕೊಡ್ರಿ, PRK ದುಡ್ಡು ಎಲ್ಲೋಯ್ತು ಅದನ್ನ ಕೊಡ್ರಿ, ಲಾಭಾಂಶ ನಮಗ್ ಒಂದ್ಸಲನೂ ಬಂದಿಲ್ಲ ಸರ್, ಅದ್ರದ್ದು ನಮಗ್ ಬೇಕು. ಏನಾಯ್ತು ಅವನ್ನೆಲ್ಲ ಕೇಳಂಗಿಲ್ಲ, ಸುಮ್ನೆ ನೀವ್ ಕಟ್ಕೊಂಡ್ ಹೋಗ್ಬೇಕು. ಅದ್ ಹೆಂಗೆ? ಅದು ಎಷ್ಟು ವರ್ಷ ಕಟ್ತೀರಾ ಹಾಗಾದ್ರೆ? ಅದೇ ಸರ್ ನಾನ್ ಇನ್ನು ನೀವು ಸಾಯೋವರೆಗೂ ಕಟ್ತೀರಾ ಹಂಗಾದ್ರೆ? ಹಂಗೆ ಅಂತೆ ಸರ್, ಅವರು ಸುಮ್ ಕಟ್ಬೇಕಂತ ಏನು ಕೇಳಂಗಿಲ್ಲ. ಅದು ರೆಕಾರ್ಡ್ ಮಾಡಿದ್ರೆ ಕಳ್ಸಿ ನನಗೆ, ಅವ್ರ ಹತ್ರ ಏನಾದ್ರು ರೆಕಾರ್ಡ್ ಮಾಡಿದ್ರೆ. ಅದೇ ಸರ್ ಹಾಕಿದೀನಿ ನೋಡ್ರಿ ಸರ್, ಇವಾಗ ಈ ನಂಬರ್ ಇಂದ ಬಂದೈತ್ ಸರ್. ಅವ್ರು ನೀವು ಗಂಡ ಹೆಂಡ್ತಿ ಇದನ್ನ ಸಂಘ ಹೊಡೆಯಕ ನಿಂತ್ಬಿಟ್ಟಿರಿ, ನಿಮಗ್ ಮಾಡಕ್ ಕೆಲ್ಸ ಇಲ್ಲ ಏನೋ ಅಂದಾರ ಸರ್. ಅಮ್ಮ ಅಕ್ಕಿ ಲೀಡ್ರ್ ಸರ್, ಅಕ್ಕಿನೇ ದೊಡ್ಡ ಇದು ಮಾಡ್ದಂಗ್ ಮಾಡ್ತಾಳ ಸರ್, ಡಾನ್ ಮಾಡ್ದಂಗ. ಅದಕ್ಕೆ ಸರ್ ನನ್ಗ್ ಬಾಳ್ ತೊಂದ್ರೆ ಆಗ್ಬಿಟ್ಟೈತಿ. ಅದ್ರಾಗೂ ನಮ್ಮ ಮಾವರ್ ತಿರ್ಕೊಂಡು ನಾವ್ ಒಂದ್ ಸ್ವಲ್ಪ ಹಾಸ್ಪಿಟ್ಲ್ಗೆ ಅದು ಇದು ಖರ್ಚು ಮಾಡ್ಬಿಟ್ಟು ಬಾಳ ಪ್ರಾಬ್ಲಮ್ ಆಗ್ಬಿಟ್ಟೈತಿ ಸರ್. ಹಂಗು ಹಿಂಗು ಮಾಡಿ ಒಂದ್ 6 ತಿಂಗಳು ನಾವ್ ಕಟ್ಟಿದ್ವಿ ಸರ್. ಇವಾಗ ನಮಗೆ ಕಟ್ಟಕ್ ಆಗ್ತಾ ಇಲ್ಲ ಸರ್. ಎಷ್ಟು ಲಕ್ಷ ತಗೊಂಡಿದ್ರಿ? ನಂದು 1 ಲಕ್ಷ ಸರ್, ನಮ್ ತಾಯಿಯವ್ರು 1 ಲಕ್ಷ. ಆಲ್ರೆಡಿ ನಾ ಅಲ್ಲೇ ಒಂದ್ ಅರ್ಧ ಆಗೇತ್ ಸರ್. ನಂದು ಒಂದ್ 30 ಆಗೇತ್ ಸರ್, ನಮ್ ತಾಯಿದ್ 50 ಆಗೇತ್ ಸರ್. ಈಗ ನಮ್ ತಾಯಿದ್ 2 ವರ್ಷ ಆಗಕ್ ಬಂದದ್ ಸರ್, ಇನ್ನು 50 ಕೂಡ ತೀರಿಲ್ಲ, ಹಂಗ ಆಗೇತ್ ಸರ್. ಅದು ಅದನ್ನ ನಮಗೆ ಮುಟ್ಟಕ್ಕೂ ಕೊಡಲ್ಲ. ಹೌದ್ ಸರ್, ನಾವ್ ಇನ್ನು ಜಾಸ್ತಿನೇ ಕಟ್ಟಿವಿ ಸರ್ ಅವ್ರು ಹೇಳೋಕಿನ. ಅದನ್ನ ನಮಗ್ ಏನ್ ಕೇಳಿದ್ರು ಅವ್ರ ಒಟ್ಟು ಒಂದ್ ಏನಾರ ರೀಸನ್ ಇಟ್ಕೊಂಡಿರ್ತಾರ ಸರ್. ಈಗ ಏನಾರ ಕೇಳಿದ್ರಂದ್ರ ನಮ್ಮನ್ನೇ ಒಂಥರ ನೋಡೋದ್ ಸರ್. ಆತರ ನಾನ್ ಮೊನ್ನೆಯಿಂದಾನು ನಿಮ್ಗ್ ಟ್ರೈ ಮಾಡ್ತಾ ಇದ್ದೆ ಸರ್ ಮಾತಾಡೋಕ. ಪಾಪ ನಿಮ್ದು ಬಿಸಿ ಇತ್ತು ಸರ್ ಲೈನು. ಆಯ್ತಮ್ಮ, ನೀವು ಲೆಕ್ಕ ಕೊಡೋವರೆಗೂ ಕಟ್ಬೇಡಿ. ಅವ್ರೇನೋ ಸ್ಟೇಷನ್ಗೆ ಹೋಗ್ತೀನಿ ಅಂತಂದ್ರೆ ಬರ್ಲಿ, ಸ್ಟೇಷನ್ಗೆ ಬರ್ಲಿ, ಅಲ್ಲಿಗೆ ಲೆಕ್ಕ ತಗೊಂಡ್ ಬರ್ಲಿ. ಅದೇ ಸರ್ ಏನ್ ಅವ್ರಿಗೊಂದ್ ಕಾನೂನು ಇವ್ರಿಗೊಂದ್ ಕಾನೂನು ಇಲ್ಲ, ಯಾವಾಗ ಬೇಕು ಎಷ್ಟು ಬೇಕಾದ್ರೂ ಕಟ್ಬೋದು ಅಂತಾರೆ. ಏನ್ ಅನ್ಕೊಂಡಿದ್ದಾರೆ ಅವರು? ಹೌದು ಸರ್, ಹೌದು. 12 ಗಂಟೆಗೆ ನಮ್ಮ ಮನೆಯವ್ರು ಹೊರ ನಿಲ್ಸಿದ್ರು ಸರ್. ಅವತ್ತು 12 ಗಂಟೆ 1 ಗಂಟೆಗೆ ಬಂದೇವ್ ಸರ್. ಅದು ಕರ್ಕೊಂಡೋಗಿ ಹೆಣ್ಮಕ್ಳಿಗೂ 12 ಗಂಟೆಗೆ ಯಾವ್ದು ಸರ್ ಇರತ್ ಸಂಘ? ಅದು ಯಾವ ತರ ರೂಲ್ಸ್? ಯಾವ ಊರ್ ಕರ್ಕೊಂಡು ಹೋಗಿದ್ರು? ಇದು ಸರ್ ಗಂಗನರ್ಸಿ ಅಂತ ಊರ್ ಸರ್. ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ ಅದು? ಅದು ದಾವಣಗೆರೆ ಡಿಸ್ಟ್ರಿಕ್ಟ್ ಸರ್. ಗಂಗನಸಯ. ಹೋಗಿ ಏನ್ ಮಾಡಿದ್ರು ಕರ್ಕೊಂಡೋಗಿ? ಅಲ್ಲಿ ಕರ್ಕೊಂಡೋಗಿ ಎಲ್ಲರೂ ರಾತ್ರಿ ಎಲ್ಲ ಮಕ್ಕಂಡಾಗ ಸರ್, ಎಲ್ಲರೂ ಅಂದ್ರೆ ಬಾಗ್ಲ ಹಾಕೊಂಡ್ ಮಕ್ಕಂಡಾಗ ಕರ್ಕೊಂಡೋಗಿ ಎಲ್ಲರದು ಹೆಬ್ಬೆಟ್ ತಂದ್ ಕೊಡಿಸ್ಕೊಂಡು ಅದ್ ಆಗ್ಲಿಲ್ಲ ಸರ್. ಆದ್ರೂ ಬಿಡ್ಲಿಲ್ಲ ಸರ್. ಪಾಪ ವಯಸ್ಸಾದವರಿಗೆ ಅದು ಇದು ಪ್ರಿಂಟ್ ನೀಟಾಗಿ ಇದಾಗ್ತಿರ್ಲಿಲ್ಲ ಸರ್. ಗೋಡೆ ಉಜ್ರಿ ಅಂತ ಪಾಪ ಎಮ್ಮರಿಗೆ ಹಿಂಸೆ ಮಾಡಾರ ಸರ್. ಇದೇ ಇವ್ರೇ ನಿರುಪಮ್ಮ ಅಂತ ಇದಾರ ಸರ್. ಅವ್ರೇ ಬಾಳ ಕ್ರಿಮಿನಲ್ ಇದಾಳ ಸರ್ ಅವಳು. ಅದ್ರಿಂದ ಅವಳಿಗೆ ಏನೋ ಲಾಭ ಇದೆ ಸರ್, ಅದಕ್ಕೆ ಹಂಗ್ ಮಾಡ್ತಿದ್ದಾಳೆ. ಹೋಗ್ಲಿ, ಈಗ ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಡ್ಲಿಲ್ಲ? ಅದೇ ಸರ್, ನಾವು ನಿಮ್ಮನ್ನ ಒಂದ್ಸಲ ಕೇಳ್ಬಿಟ್ಟು ಮಾಡೋಣ ಅಂತ ಅನ್ಕೊಂಡೇನ್ ಸರ್. ಸರಿ, ಮಾಹಿತಿ ಪೊಲೀಸ್ ಕಂಪ್ಲೇಂಟ್ ಒಂದ್ ಕೊಡಿ. ನಿಮ್ಮಿಂದ ಅವ್ರ ಲೆಕ್ಕ ಕೊಡೋರು ದುಡ್ಡು ಕಟ್ಟಕ್ ಹೋಗ್ಬೇಡಿ ಅಮ್ಮ. ಅದೇ ಸರ್, ಅದೇ ಕಟ್ಟಕ್ ಹೋಗ್ಬೇಡಿ. ನಿಮ್ ಊರಲ್ಲಿ ಎಷ್ಟ್ ಜನ ಇದೇ ತರ ಕಟ್ತಾ ಇಲ್ಲ ಸರ್? ಯಾರಿಗೂ ನಿಲ್ಸ ಅಂತ ಇದನ್ನೇ ಇಲ್ಲ ಸರ್, ಎಲ್ಲರೂ ಭಯ ಬೀಳ್ತದಾರ. ಆಯ್ತು, ಭಯ ಬಿದ್ದವ್ರು ಇರ್ಲಿ ಬಿಡಿ, ಅವ್ರಿಗೆ ಅರ್ಥ ಆಗ್ಲಿ. ನಾವೇನು ಕಟ್ಬೇಡ ಅಂತ ಅವ್ರಿಗೂ ಹೇಳ್ತಿಲ್ಲ, ಕಟ್ಕೊಳ್ಳಿ ಅವರು. ನಿಮಗ್ ದುಡ್ಡು ನಿಮಗ್ ಲೆಕ್ಕ ಬೇಕು ಅಂದ್ರೆ ನೀವ್ ಪ್ರಶ್ನೆ ಮಾಡಿ ಅಮ್ಮ, ಅಷ್ಟೇ. ಅದೇ ಸರ್, ನಾನ್ ಅದನ್ನೇ ಸರ್ ಹೇಳ್ತಿರೋದು. ನಮಗೆ ತಿಂಗಳಿಗೆ ಮಾಡ್ಕೊಡ್ರಿ, ನಮಗೆ ಬ್ಯಾಂಕ್ ರೂಲ್ಸ್, ಬ್ಯಾಂಕಿಗೆ ಹೆಂಗ್ ಹಾಕ್ತೀರಾ ಬ್ಯಾಂಕಿಂದನೂ ತಗೊಳ್ರಿ ನೀವು. ನಮಗೆ ಈ ವಾರ ನಮಗ್ ಕಟ್ಟಕ್ ಆಗ್ತಲ್ಲ, ನಮಗ್ ಉಳಿತಾಯ ಹಣ ಎಲ್ಲಿ ಹೋಗೈತಿ? ನಮ್ಮನೆಯವರು ಜೀವ ಈಗ ಲೋನ್ ತಗೊಂಡಿರ್ತೀವಲ್ ಸರ್ ನಾವು, ಇನ್ನು ಲೋನ್ ಬಂದಿರಲ್ಲ ಸರ್ ನಮ್ದು. ಅಲ್ಲಿ ಆ ವಾರದಿಂದಾನೇ ನಾವು ಲೋನ್ ಕಟ್ಬೇಕು ಸರ್ ಅವ್ರಿಗೆ. ಅವ್ರು ಯಾವಾಗ ಅವ್ರ ಇಚ್ಛೆ ಬಂದಾಗ ಹಾಕ್ತಾರ ಸರ್ ಅವ್ರು ನಮಗೆ ಅಮೌಂಟ್. ಯಾಕಿನ್ನು ಬಂದಿಲ್ಲ ಅಂದ್ರೆ ಬರ್ತತಮ್ಮ ತಡೀರಿ, ಇನ್ನೊಂದ್ ವಾರ ಬಿಡ್ರಿ, ನೆಕ್ಸ್ಟ್ ವಾರ ಅಂತ ಇದನ್ನೇ ಹೇಳ್ತಾರ ಸರ್. ಅದು ನಾವು ಸುಮ್ನೆ ಅದ್ ಏನ್ ಕಟ್ತಿರ್ತಾವ, ಅವ್ರು ಏನ್ ಬರ್ದಿರ್ತಾರ ಅದನ್ನ ನಾವ್ ಹಾಕ್ಲೇಬೇಕು ಸರ್ ಅವ್ರಿಗೆ ದುಡ್ಡು. ಈ ತರ ಬಾಳ ಗೋಲ್ಮಾಲ್ ಆಗ್ತಾ ಇದೆ ಸರ್. ಏನ್ ಈಗ ನಿಮ್ಗೆ ತಪ್ಪಾಗ್ತಿದೆ ಅಂತ ಹೇಗ್ ಗೊತ್ತಾಯ್ತಮ್ಮ? ಅದೇ ಸರ್, ನಾವು ಮುಂಚೆಯಿಂದ ನನಗೆ ಇವ್ರು ಮಾಡೋ ಇದ್ರಿಂದ ನನಗ್ ಬಾಳ ಸಿಟ್ಟಿತ್ ಸರ್. ಅದನ್ನ ನನಗೆ ಹೇಳ್ಕೊಳಕ್ ಆಗ್ತಾ ಇರ್ಲಿಲ್ಲ. ಯಾರು ಹೇಳಿದ್ರ ಕೇಳ ಅಂತ ಇದನ್ನೇ ಇಲ್ಲ, ಹೆಂಗ್ ಮಾಡೋದು ಅಂತ ಅನ್ಕೊಂಡೆ ಸರ್. ಆಮೇಲೆ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ದೆಲ್ಲ ಸರ್, ಅವಾಗ ನನಗೆ ಒಂಥರ ಧೈರ್ಯ ಬಂದಂಗ್ ಬಂತು. ಆದ್ರೂನು ಇವ್ರು
ನಿಮ್ ಚಾನಲ್ ಬಾಳ ನೋಡ್ತಿರ್ತೀನಿ ಸರ್, ನಾನೆಲ್ಲ ಲೈವ್ ಹಾಕ್ತಿರಲ್ಲ ನೋಡ್ತಿರ್ತೀನಿ ಸರ್. ಬಹಳ ಒಳ್ಳೆ ಮೆಸೇಜ್ ಕೊಡ್ತಾ ಇದೀರಿ ಸರ್. ಹಿಂಗೆ ಒಂದ್ ಸ್ವಲ್ಪ ಗೌರ್ಮೆಂಟ್ ಕೂಡನು ಸಿದ್ದರಾಮಯ್ಯ ಅವ್ರು ಇದನ್ನ ಸ್ಟ್ರಿಕ್ಟ್ ಮಾಡ್ಬೇಕು ಸರ್, ಇದನ್ನ ರದ್ದು ಮಾಡ್ಬೇಕಂತ ಇದನ್ನ ಮಾಡ್ಬೇಕು ಸರ್ ನೀವು. ಈಗ ನೀವು ಸ್ಟ್ರಿಕ್ಟ್ ಆಗಿ ಅಷ್ಟೇ. ಅದೇ ಸರ್, ಅದೇನ್ ಬಂದ್ ಮಾಡ್ತಾರೋ ಮಾಡ್ಲಿ, ನೀವು ಸ್ಟ್ರಿಕ್ಟ್ ಆಗಿ ಲೆಕ್ಕ ಕೊಡೋರು ಕಟ್ಬೇಡಿ. ಅವ್ರ ದುಡ್ಡಿಗೆ ನೀವು ಮೋಸ ಮಾಡಲ್ಲ, ಆದ್ರೆ ನಿಮ್ ದುಡ್ಡಿಗೆ ಅವ್ರು ಮೋಸ ಮಾಡಿದ್ರು ನೀವು ಬಿಡಬೇಡಿ. ಅದೇ ಸರ್, ಅದನ್ನೇ ಹೇಳ್ತಾ ಇದ್ದಾನೆ. ಇನ್ನ ಒಂದ್ ತಿಂಗಳಾಗ್ಲಿ ನಾನ್ ಸ್ಟಾಪ್ ಮಾಡ್ತೇನೆ. ಅದ್ ಏನಾಯ್ತಾ ನಾನ್ ಕಟ್ಕೊಂಡ್ ಹೋಗ್ತೀನಿ. ನನಗ್ ಅನ್ಯಾಯದ್ ಬೇಡ, ನಾ ಎಸ್ಕಿ ತಿನ್ನಕ್ ನಾನ್ ತಯಾರಿಲ್ಲ. ನನಗೇನು ನಾವೇನ್ ಕಟ್ಟಿದೀವಲ್ಲ, ನಮಗ್ ಇಷ್ಟ ದಿನದ್ದು ನಮಗ್ ಪ್ರೂಫ್ ಬೇಕು. ನಾನ್ ಏನ್ ಕೇಳ್ತೀನಿ ಅದನ್ನೆಲ್ಲ ಬೇಕು ನನಗೆ. ನಾನೇ ಇಲ್ಲ. ಹೌದ್ ಸರ್ ನೋಡ್ತೀನಿ ಸರ್. ಥ್ಯಾಂಕ್ ಯು ಸರ್. ನಿಮ್ ಊರಲ್ಲೆಲ್ಲ ನನ್ನ ನಂಬರ್ ಇದೆಯಾ ಎಲ್ಲರತ್ರನು? ಸರ್ ಅದೇ ಸರ್, ಇನ್ನೊಬ್ರು ಎಲ್ಲರಿಗೂ ಹಾಕ್ತೀನಿ ಸರ್. ನೀವು ಗ್ರೂಪಿಗೆಲ್ಲ ನಾನು ಇದನ್ ಮಾಡ್ಕೊಂಡಿನಿ ಸರ್, ಅದಕ್ಕೆ ಹಾಕ್ತಿರ್ತೀನಿ ಸರ್. ಅವ್ರ ಅದೇ ಅಂದಾರ ಸರ್, ನೀನ್ ನಿತ್ಗ ನಾನು ಈ ವಾರ ನಾನು ಕಟ್ಟಲ್ಲ ಅಂತ ಅಂದಿದಾರ ಸರ್ ಇನ್ನೊಂದಿಬ್ರು ಪಾಪ. ನಾನ್ ಅದಕ್ಕೆ ಸರ್ ಹೋದ್ವಾರದಿಂದನೂ ಕಟ್ಟಿಲ್ಲ ಸರ್. ಸರಿ ಅಮ್ಮ, ಲೆಕ್ಕ ಕೊಡ್ಲಿ ಅಷ್ಟೇನೆ. ಅವ್ರು ದೌರ್ಜನ್ಯ ಮಾಡ್ತು ಅಂದ್ರೆ ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಮಾಡಿ. ಓಕೆ ಸರ್. ಅಲ್ಲಿ FIR ಆಗುತ್ತೆ ಸರ್. ಅದೇ ಆಗತ್ತೆ ಮಾಡ್ಬೇಕು, ಪೊಲೀಸರು FIR ಮಾಡ್ಬೇಕಮ್ಮ. ಮಾಡ್ತದ ಅವ್ರ ಜವಾಬ್ದಾರಿ. ಯಾಕಂದ್ರೆ ನಿಮ್ಮ ಮೋಸ ಆಗ್ತಿದೆ ಅಂದ್ಮೇಲೆ ಪೊಲೀಸರ ಹತ್ರ ನೀವು ಹೋಗ್ಬೇಕಲ್ವಾ. ಪೊಲೀಸರು ನ್ಯಾಯ ಕೊಡಿಸ್ಲಿಲ್ಲ ಅಂದ್ರೆ ಹೆಣ್ಮಕ್ಳಿಗೆ ಮತ್ತೆ ಯಾವ ಸೀಮೆ ಸರ್ಕಾರದಲ್ಲಿ ಇದಾರೆ ಅವರು ಅಲ್ವಾ? ಹೌದು ಸರ್. ಹೋಗಿಮ್ಮ, ನೀವು ಹೋಗಿ. ಇಲ್ಲ ಅಂದ್ರೂ ಕೂಡ ಅವ್ರ ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂದ್ರೆ ನೀವು SP ಹತ್ರ ಹೋಗ್ಬೋದಮ್ಮ. ಓಕೆ ಸರ್. ಸರಿನಾ? ಸರಿಮ್ಮ. ನಿಮ್ಮ ಹೆಸರು? ಅರ್ಚನಾ ಅಂತ ಸರ್. ಅರ್ಚನಾ ಅಂತ. ಈ ಧೈರ್ಯ ಎಲ್ಲ ಎಲ್ಲಿ ಬಂತಮ್ಮ? ಹೇಗ್ ಬಂತಮ್ಮ ಧೈರ್ಯ? ನಿಮ್ಮಿಂದ ಸರ್, ನೀವ್ ಎಷ್ಟು ಚೆನ್ನಾಗಿ ಯೂಟ್ಯೂಬ್ ಎಲ್ಲ ಇದ್ ಮಾಡಾಕತ್ತೀರಾ. ನನ್ಗೂ ಸೌಜನ್ಯ ನೋಡಿದ್ರ ಬಾಳ್ ನೋವಾಗ್ತದ ಸರ್. ನಿಜ ಸರ್. ಪಾಪ ಆ ಮಗಳು ನೋಡಿದಂದ್ರ ನನ್ನ